ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ತುಂಬ ನಿಮ್ಗೆ ಗ್ಯಾಪ್ ಆಗಿ ಬರ್ತಾ ಇದೆ. ಲಾಸ್ಟ್ ವ್ಲಾಗನ್ನು ನಾವು ಬನಶಂಕರಿ ಒಳಗೆ ಅದೇವಿ. ಮಾರನೇ ದಿನದ ವ್ಲಾಗನ್ನು ನಾಳೆ ಹಾಕ್ತೀನಿ ಅಂತ ಹೇಳಿದ್ದೆ. ನಡುವೆ ಭಾಳ ಗ್ಯಾಪ್ ಆಯಿತು. ನನಗೆ ಮತ್ತು ನನ್ನ ಮಗಳಿಗೆ ಭಾಳ ಆರಾಮಿದ್ದಿದ್ದಿಲ್ಲ, ಹಾಗಾಗಿ ನನಗೆ ಯಾವುದೇ ವ್ಲಾಗನ್ನು ಎಡಿಟ್ ಮಾಡೋಕ್ಕಾಗಲಿಲ್ಲ. ಇದು ಮಾರನೇ ದಿನದ ವ್ಲಾಗ್ ಆಗಿರ್ತೈತಿ. ಇವಾಗ ನಾವು ಬನಶಂಕರಿ ಒಳಗೆ ಬಂದು ದರ್ಶನ ಮಾಡ್ಕೊಕೊಂತೇವಿ. ನೋಡ್ರಿ, ಒಟ್ಟು ಗದ್ಲಿದ್ದಿದ್ದಿಲ್ಲ ಅಂತ ಹೇಳಿದ್ನೆಲ್ಲ ಗುಡಿ. ಇಲ್ಲಿ ನೋಡ್ರಿ, ನಾವು ಬಾದಾಮಿ ಬನಶಂಕರಿಗೆ ಬಂದೇವೆ. ನಮ್ಮ ಮಂದಿಯವ್ರಿಗೆ ಬಂದ ತಕ್ಷಣ ನಾವು ಏನೂ ಗದ್ದಲ ಇದ್ದಿದ್ದಿಲ್ಲ, ದರ್ಶನ ಮಾಡ್ಕೊಂಡ್ವಿ. ತುಂಬ ಶಾಂತ ಅನ್ನಿಸ್ತು. ಏನೂ ಗದ್ದಲ ಇದ್ದಿದ್ದಿಲ್ಲ, ಏನಿಲ್ಲ, ಪೂರ್ತಿ ಶಾಂತಿ ಇತ್ತು. ನಾವು ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ಅಂದ್ರೆ ದೇವಿ ದರ್ಶನ ಆತಂದ್ರೆ ಒಂದು ಮನಸ್ಸೊಳಗೆ ಶಾಂತಿ, ನೆಮ್ಮದಿ ಅನ್ನೋದು ಬೇರೆ ಇರ್ತೈತ್ರಿ. ಒಂಥರ ಪಾಸಿಟಿವ್ ಎನರ್ಜಿ ಬಂದುಬಿಡ್ತೈತೆ ನಮ್ಮ ಕಡೆ. ತುಂಬ ಚೆನ್ನಾಗಿ ದರ್ಶನ ಆಯ್ತು, ಗದ್ದಲನೇ ಇದ್ದಿದ್ದಿಲ್ಲ. ಕರೆಕ್ಟ್ ಟೈಮಿಗೆ ಬಂದು ಸಾಯಂಕಾಲ 5 ಗಂಟೆಗೆ ನಾವು ಇವಾಗ ದರ್ಶನ ಮಾಡ್ಕೊಂಡ್ವಿ. ರೂಮ್ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ದಿವಸ ಹಾಲ್ಟಿಂಗ್ ಮಾಡೋರದೇವಿ. ಇಲ್ಲಿ ನೋಡ್ರಿ, ವಿವಾನ್ ವರ್ಷಿನಿ ಫುಲ್ ಕುಣಿದಾಡ ಅಂತಬಿಟ್ಟಾರ. ಖುಷಿಯೊಳಗೆ ಏನು ಗದ್ದಲ ಇಲ್ಲ, ಗುಡಿ ಫುಲ್ ಖಾಲಿ ಐತಿ. ಹಾಗಾಗಿ ನಮ್ಗೆ ಇವಾಗ ನೋಡ್ರಿ ದರ್ಶನ ಮಾಡ್ಕೊಂಡು ಕೆಳಗಡೆ ಬಂದೆ. ನಾನು ಮಾರನೇ ದಿವಸನ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಭಾಳಷ್ಟು ಕ್ಯೂರಿಯಾಸಿಟಿ ಒಳಗೆ ಇದ್ದೆ. ಆದರೆ ಏನು ಮಾಡೋದು, ಸಡನ್ಲಿ ಆಗಿ ನನಗೆ ನನ್ನ ಮಗಳಿಗೆ ಜ್ವರ ಬಂದು ತ್ರಾಸಾಗ್ಬಿಡ್ತು, ಆರಾಮಿಲ್ಲಂಗಾಯ್ತು, ಯಾವುದೇ ಸೊಗಸಿಲ್ಲಂಗಾಯ್ತು. ಇವಾಗೂ ಕೂಡ ನಾನು ಈ ವ್ಲಾಗನ್ನು ಶೇರ್ ಮಾಡ್ಕೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಒಂಥರ ಸೊಗಸಿಲ್ಲಂಗೆ ಆಗ್ಬಿಟ್ಟೈತಿ. ಮತ್ತು ಭಾಳ ಗ್ಯಾಪ್ ಆಗ್ತೈತೆ ಅಂತ ನಾನು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ, ಎಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ನನ್ನ ಮಗಳ ಮತ್ತು ನನ್ನ ಮಗ ನೋಡ್ರಿ ಬನಶಂಕರಿ ಟೆಂಪಲ್ಗೆ ಬಂದಿದ್ವಿ. ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ನಾಳೆ ಒಂದು ಸರ್ಪ್ರೈಸ್ ಐತಿ, ನಾಳೆ ತೋರಿಸ್ಬೇಕಂದ್ರೆ ನೀವು ಲೈಕ್ ಮಾಡ್ತಾ ಕಮೆಂಟ್ ಮಾಡಿ. ಈಗ ನಾವು ರೂಮಿಗೆ ಹೊಂಟೀವಿ. ಒಂದೊಂದು ಸಾರಿ ನನ್ನ ಮಗಗೆ ನಾನು ವ್ಲಾಗ್ ಮಾಡ್ತೇನೆ ಮಮ್ಮಿ ಅಂತ ತಲೆಯೊಳಗೆ ಬರ್ತೈತಿ. ಆವಾಗ ಏನೋ ಒಂದು ಹುರುಪು, ಒಂದು ಖುಷಿ, ಮಾಡಲಿ ಬಿಡು ಅಂತ ನಾನು ಮಾಡಪ್ಪ ಅಂತೇಳಿದೆ. ಅವನಾಗಲೇ ಓನಾಗಿ ನಾ ಮಾತಾಡ್ತೀನಿ ಅಂತ ಮಾತಾಡಿದ. ನಿಮಗೂ ಸ್ವಲ್ಪ ತೋರಿಸಿದ್ರತ್ತಂತ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾದ ನಂತರ ನನ್ನ ಮಗ ಕುಡಿಯೋರ ಪಪ್ಪಾಗ ನೋಡ್ರಿ ಇಲ್ಲಿ ಎತ್ಕೊ ಅಂತ ಗಂಟು ಬಿದ್ದಾರ. ನಾವು ಮತ್ತು ಹೊರಗಡೆ ಬಂದು ಇಲ್ಲಿ ನಾವು ಬೆಳಗ್ಗೆ ಅಭಿಷೇಕ ಮಾಡಿಸಿರತ್ತೆ. ನಾವು ಅಭಿಷೇಕಕ್ಕೆ ಕುಂತ್ರಾಯ್ತು ಅಂತ ನಮ್ಮ ಮನೆಯವ್ರು ಹೋಗಿ ಅಭಿಷೇಕದ ಹೆಸರೆಲ್ಲ ಬರೆಸಿ ಬಂದ್ರೆ ಬೆಳಗ್ಗೆ 6 ಗಂಟೆಗೆ ನಾವು ಒಳಗಿಲ್ಲೇ ಎಂಟ್ರ್ ಆಗಬೇಕಂತ. ಹಾಗಾಗಿ ನೋಡ್ರಿ, ನಾವು ಇಲ್ಲೇ ಬೆಳಗ್ಗೆನ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದ್ರೆ 4 ಗಂಟೆಗೆ ನಾವು ಎದ್ದಿದ್ವಿ. ಎಲ್ಲಾದರೂ ಸ್ನಾನ ಅದು ಮುಗಿಬೇಕು, ಮಕ್ಕಳು ರೆಡಿ ಮಾಡ್ಕೊಂಡು ಹೋಗ್ಬೇಕಂತ. ಗುಡಿ ಅಂದರೆ ನಾವು ಮಾಡಿರೋ ರೂಮ್ ಹೊರಗಡೆ ಬಂದು ನೋಡಿದರೆ ಈ ರೀತಿ ವ್ಯೂ ಇತ್ತು. ಬಾಜುನು ಗುಡಿ ಕಾಣಿಸ್ತಿತ್ತು. ಎಷ್ಟು ಮನಸ್ಸಿಗೆ ಸಮಾಧಾನ ಆಯ್ತಂದ್ರೆ ಭಾಳ ನೋಡ್ರಿ ಯಾವ ರೀತಿ ಐತಿ ಕತ್ತಲೊಳಗೆ ಗುಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ನಾವೆಲ್ಲರೂ ರೆಡಿಯಾಗಿ ಹೊರಗಡೆ ಬಂದ್ವಿ. ಪುಣೆ 6 ಗಂಟೆ ಆಗಿತ್ತು, 5:45. ಇವಾಗ ನಾವೆಲ್ಲರೂ ಗುಡಿ ಕಡೆ ಹೊಂಟೇವಿ. ಅಂದ್ರೆ 6 ಗಂಟೆ ಒಳಗೆ ನಾವು ಗುಡಿ ಒಳಗೆ ಹೋಗ್ಬೇಕಂತ. ಹಾಗಾಗಿ ಎಲ್ಲರೂ ಪಟ ಎದ್ದು ಜಳಕ ಇದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇಲ್ಲೇ ದೇವಸ್ಥಾನ ಕಡೆ ಕರೆಕ್ಟ್ 6 ಗಂಟೆಗೆ ಬಂದೀವಿ. ಬಂದಾದ ನಂತರ ನೋಡ್ರಿ, ಫುಲ್ ನಾವು 6 ಗಂಟೆ ಕರೆಕ್ಟ್ ಬರೋಗೊಳ್ಳೇ ಎಲ್ಲರೂ ಗುಡಿಯೊಳಗೆ ಫುಲ್ ಆಗಿಬಿಟ್ಟಿತ್ತು. ನನ್ನ ಮಗಳು ಒಬ್ಬಾಕೆ ಸಣ್ಣಗಿರೋದಕ್ಕೆ ಅವ್ರು ಒಳಗಡೆ ಒಬ್ಬರನ್ನ ಬಿಡೋದಿಲ್ಲ ಅಂತೇಳಿ ನಿಂತಿದ್ರು. ಒಬ್ರಿಗೊಂದು ಟಿಕೆಟನ್ನು ತೆಗ್ಸಿದ್ವಿ. ಅಂದರೂ ಏನೋ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ, ಒಂದು ಖುಷಿ ಏನಪ್ಪ ಈ ದೇವಿ ಗುಡಿಯೊಳಗೆ ಅಂದ್ರೆ, ನಂದು ಸಬ್ಸ್ಕ್ರೈಬರ್ ಅಂದ್ರೆ ನಮ್ಮದು ವೀಡಿಯೋಸನ್ನು ನೋಡ್ತಾರಂತಿವ್ರು. ಅಲ್ಲೇನೋ ಉಡಿ ತುಂಬಲಿಕ್ಕೆ ಕುಂತಿದ್ರು. ನನ್ನ ನೋಡಿ ಬರ್ರಿ ನೀವು ನಿಮ್ಮ ಉಡಿ ತುಂಬ್ತೀವಿ ಅಂತೇಳಿ ಕರೆದು ಉಡಿ ತುಂಬಿದ್ರೆ ನಿಮ್ಮದು ಯೂಟ್ಯೂಬ್ ಒಳಗೆ ವೀಡಿಯೋಸ್ ಬರ್ತೈತಲ್ರಿ, ನಾವು ನೋಡ್ತೀವಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಇವ್ರು ಹೇಳೋದು ನೋಡ್ರಿ. ನನಗೂ ಕೂಡ ಉಡಿಯನ್ನು ತುಂಬಿದ್ರು. ಇಲ್ಲಿ ತುಂಬಿ ಆದ ನಂತರ ಎಲ್ಲರೂ ಎಷ್ಟು ಖುಷಿಯಿಂದ ಮಾತಾಡ್ಸ್ತಿದ್ರು, ನಿಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾವಂತ. ಯಾವ ಊರಿನಿಂದ? ನಮ್ದು ಬೇನಾಡಿ ನಿಪ್ಪಾಣಿ ಸಮಿತಿ. ಇವ್ರು ಏನದಾರಲ್ಲ ನಿಪ್ಪಾಣಿ ಸಮೀಪ ಬೆನ್ನಳ್ಳಿಯವರಂದ್ರೆ ತುಂಬ ಖುಷಿ ಆಯ್ತು ಇವ್ರನ್ನ ನೋಡಿ. ಇವತ್ತೇನು ವಿಶೇಷ ಐತಪ್ಪ, ನಾವು ಯಾಕೆ ಬನಶಂಕರಿ ಗುಡಿಯೊಳಗೆ ಅಭಿಷೇಕ ಮಾಡಿದ್ವಿ, ಹಾಲ್ಟಿಂಗ್ ಮಾಡಿದ್ವಿ ಅಂದ್ರೆ, ನಮ್ಮ ಮನೆಯವರು ಮತ್ತು ರತ್ನ ಆಂಟಿಯವ್ರದ್ದು ಬರ್ತಡೇ ಐತಿ ಇವತ್ತು. ಹಾಗಾಗಿ ನಾವು ಈ ವರ್ಷ ದೇವಿ ಗುಡಿಯೊಳಗನ್ನ ಆಚರಿಸೋಣ ಅಂತ ಅಂದ್ಕೊಂಡು ಇಲ್ಲೇ ಉಳ್ಕೊಂಡ್ವಿ. ನಾನು ವಿಶ್ ಮಾಡೋದು ಇಬ್ಬರು ಅಕ್ಕ ತಮ್ಮನ ಪ್ರೀತಿ, ಇಬ್ಬರದು ಏನು ಬಾಂಡಿಂಗ್ ಐತಲ್ಲ ಇದೇ ರೀತಿ ಯಾವಾಗಲೂ ಇರಲಿ. ಇಬ್ಬರು ಆಯುಷ್ಯ ಆರೋಗ್ಯದಿಂದ ಚೆನ್ನಾಗಿರಲಿ, ಜೀವನದಲ್ಲಿ
ಖುಷಿಯಾಗಿರಲಿ ಅಂತ ನಾನು ಆ ದೇವಿ ಹತ್ರ ಬೇಡ್ಕೊಂಡೆ ಇಬ್ಬರಿಗೂ ವಿಶ್ ಮಾಡ್ತಾ ಇದ್ದೀನಿ. ನೀವು ಕೂಡ ಎಲ್ಲರೂ ಅವರಿಬ್ಬರಿಗೂ ಖುಷಿಯಿಂದ ಇರಲಿ ಅಂತ ನೀವು ವಿಶ್ ಮಾಡಿರಿ. ಈಗೆಲ್ಲ ಮುಗಿಸ್ಕೊಂಡಾದ ನಂತರ ನೋಡಿರಿ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋಗಿ ಸಾರಿ ಚೇಂಜ್ ಮಾಡಿಕೊಂಡು ಮತ್ತೊಂದು ಗುಡಿಗೆ ಬಂದ್ವಿ ನಾವು ದೇವಸ್ಥಾನಕ್ಕೆ. ಯಾವುದಪ್ಪ ಅಂದರೆ ಇದು ನಮ್ಮ ಆಂಟಿಯವರ ಮಂದಿಯವರು ಹುಲ್ಲಲಿಂಗ ಚಂದ್ರಲಿಂಗ ಅಂಥೇಳಿ. ಇಲ್ಲಿ ಒಂದು ಸ್ವಲ್ಪ ಹೋಗಿ ಬರೋಣ ಅಂಥೇಳಿ, ಬನಶಂಕರಿಯಿಂದ ದೂರ ಏನಾಗೋದಿಲ್ಲ, ಇಲ್ಲಿ ಹೋಗಿ ಬರೋಣ ಅಂಥೇಳಿ ಇಲ್ಲಿ ಸ್ವಲ್ಪ ದರ್ಶನ ತೊಗೊಂಡು ಹೋದ್ರಾಯ್ತು ಅಂತ ಬಂದ್ವಿ. ಬಂದ ತಕ್ಷಣ ಗುಡಿಯೊಳಗೆ ಹೋದ್ವಿ. ಫುಲ್ ಮಳೆ. ಗುಡಿಯೊಳಗೆ ನಿಂತು ದರ್ಶನ ಮಾಡಿಕೊಂಡು ಬಂದ್ವಿ. ನಮ್ಮ ಮನೆಯವರು ನಾನಿಲ್ಲೇ ರೂಮ್ ಒಳಗೆ ಇರ್ತೇನೆ, ನೀವು ಹೋಗಿ ಬರ್ರಿ ಅಂದರೆ, ಹಾಗಾಗಿ ನಾವು ಅಷ್ಟು ಸೇರಿ ಇಲ್ಲೇ ಬಂದು ದರ್ಶನ ಮುಗಿಸ್ಕೊಂಡು ಹೋದ್ವಿ. ಇಲ್ಲೇ ಪ್ರಸಾದ ಇತ್ತು. ದೇವ್ರ ಗುಡಿಯೊಳಗೆ ಪ್ರಸಾದ ಮಾಡೋದೊಂದು ನೆಮ್ಮದಿನ ಬೇರೆ ಇರ್ತೈತಿ. ಹಾಗಾಗಿ ಇಲ್ಲಿನ ಪ್ರಸಾದ ಇತ್ತು. ನಾವು ಅಚಾನಕ್ಕಾಗಿ ಬಂದೇವಿ ಪ್ರಸಾದ ಟೈಮಿಗೆ ಅಂತ ಅಂದ್ಕೊಂಡು ನಾವು ಅಲ್ಲೇ ಪ್ರಸಾದ ಮಾಡಿಕೊಂಡು ಬಂದ್ವಿ. ಇಲ್ಲಿ ನನ್ನ ಮಗ ನೋಡ್ರಿ ಇವತ್ತಿ ಪಟ್ಟ ಬಡ್ಕೊಂಡು ಯಾವ ರೀತಿ ನಿಂತಾನ ಅಂಥೇಳಿ ಫುಲ್ ಗದ್ದಲ ಇತ್ತು ಗುಡಿ. ದರ್ಶನ ಮಾಡಿಕೊಂಡು ನಾವು ಬಂದ್ವಿ ವಾಪಸ್ ಬನಶಂಕರಿ ಗುಡಿಗೆ ಬರಬೇಕಾಗೈತಿ. ಬಂದಾದ ನಂತರ ನಾವು ಸಾಯಂಕಾಲ ನೋಡ್ರಿ ಇಲ್ಲೇ ಹೊರಗಡೆ ಹೋಟೆಲಿಗೆ ಹೋಗೋಣ ಊಟಕ್ಕೆ ಅಂಥೇಳಿ ಹೋದ್ವಿ. ನಮ್ಮ ಮನೆಯವರು ನಾವು ಕೇಕ್ ತಂದು ಕಟ್ ಮಾಡಿಸ್ಬೇಕಂದ್ರೆ ಈ ಸತಿ ದೇವ್ರ ಗುಡಿಗೆ ಬಂದೇವಿ, ಯಾವುದೇ ಸೆಲೆಬ್ರೇಷನ್ ಮಾಡೋದು ಬೇಡ, ಜಸ್ಟ್ ಊಟ ಮಾಡ್ಕೊಂಡು ಬರೋನು, ಕೇಕ್ ಕಟ್ಟಿಂಗ್ ಏನು ಬೇಡ ಅಂಥೇಳಿ ಅಂದ್ರೆ, ಹಾಗಾಗಿ ಅವ್ರು ಎಷ್ಟು ಫೋರ್ಸ್ ಮಾಡಿದ್ರು ಬೇಡ ಅಂದಿದ್ದ ಕಾರಣಕ್ಕೆ ನಾವು ಯಾವುದೇ ಕೇಕ್ ಅದೇನು ತರಲಿಲ್ಲ, ಜಸ್ಟ್ ಊಟ ಮಾಡ್ಕೊಂಡು ಬಂದ್ರಾಯ್ತಂತ ಬಾದಾಮಿ ಒಳಗೆ ಯಾವ್ದು ಒಳ್ಳೆ ಹೋಟೆಲ್ ಐತಂತ ನೋಡಿಕೊಂಡು ನಾವು ಬಂದ್ವಿ. ಇಲ್ಲೇ ನಮ್ಮ ಬಾದಾಮಿ ಅಂಥೇಳಿ ಒಂದು ಒಳ್ಳೆ ಹೋಟೆಲ್ ಸಿಕ್ತ. ಹಾಗಾಗಿ ಈ ಹೋಟೆಲಲ್ಲಿ ಪ್ಯೂರ್ ವೆಜ್ ಐತೆ ಅಂಥೇಳಿ ಹೋಗಿ ನಾವು ಊಟ ಮಾಡಿಕೊಂಡು ಎಲ್ಲರೂ ಊಟಕ್ಕಂತ ಅಲ್ಲೇ ಹೋಟೆಲಿಗೆ ಹೋದ್ವಿ ನಾವು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಸ್ಪೇಸಿಯಸ್ ಇತ್ತು ಜಾಗ. ಹಾಗಾಗಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ರು. ಇಲ್ಲಿ ನಾವು ಕೂಡ ಮಕ್ಕಳು ಬಂದಲ್ಲೇ ಅಡ್ಜಸ್ಟೇಬಲ್ ಆಗಿ ಆರಾಮಾಗಿ ಆಟ ಆಡ್ಕೊಂಡಿದ್ರಂದ್ರೆ ನಾವು ಕೂಡ ಚೆನ್ನಾಗಿ ಊಟ ಮಾಡಿಕೊಂಡು ಬರ್ಬೋದು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಖುಷಿಯಿಂದ ಊಟ ಮಾಡಿಕೊಂಡು ಬಂದ್ವಿ. ಈ ರೀತಿ ಫ್ಯಾಮ್ಲಿ ಎಲ್ಲ ಕೂಡಿಕೊಂಡು ಎಲ್ಲರ ಔಟಿಂಗ್ ಹೋಗೋದು, ಈ ರೀತಿ ಕೂಡಿ ಸೇರೋದು ಒಂಥರ ಮಜಾನ ಬೇರೆ ಇರ್ತೈತಿ, ಒಂಥರ ಖುಷಿ ಇರ್ತೈತಿ. ಅವಾಗವಾಗ ಈ ರೀತಿ ಚೇಂಜಸ್ ಬೇಕಾಗ್ತೈತಿ ಲೈಫ್ ಒಳಗೆ. ಹಾಗಾಗಿ ಕೇಕ್ ಕಟ್ಟಿಂಗ್ ಒಂದಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಬೇಡ ಕೇಕ್ ಕಟ್ಟಿಂಗ್, ನಮ್ಗೆ ಇಷ್ಟ ಊಟ ಮಾಡ್ಕೊಂಡು ಹೋಗೋಣ ಅಂತಂದರೆ ಯಾಕೋ ಈ ಸತಿ. ಹಾಗಾಗಿ ಈ ಸತಿ ಯಾವುದೇ ಕೇಕ್ ಕಟ್ಟಿಂಗ್ ಬರ್ತಡೇ ಸೆಲೆಬ್ರೇಷನ್ ಮಾಡಲಿಲ್ಲ. ಬರ್ತಡೇ ಅಂತ ಹೇಳಿದ್ರಿ ಏನು ಕೇಕ್ ಕಟ್ಟಿಂಗ್ ಮಾಡಿಲ್ಲ, ಸೆಲೆಬ್ರೇಷನ್ ಮಾಡಲಿಲ್ಲ ಅಂತ ಒಬ್ಬೊಬ್ರು ಅಂದ್ಕೊಳ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಮಾಡಲಿಲ್ಲ ಈ ಸತಿ. ನಾವು ಜಸ್ಟ್ ಊಟ ಅಂತ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೋಡಿರಿ ನನ್ನ ಮಗಳು ಪೂರ್ತಿ ಕುಂಡಾಡಕ್ಕೆ ಕುಂತ್ಬಿಟ್ಟಾಳ. ಇಲ್ಲಿ ಗದ್ಲಿದ್ದಿದ್ದಿಲ್ಲ ಹೋಟೆಲ್ ಒಳಗೆ. ಹಾಗಾಗಿ ಆಕಿ ಫುಲ್ ಖುಷಿಯಿಂದ ಕುಂಡಾಡಕ್ಕೆ ಕುಂತ್ಬಿಟ್ಟಾಳ. ನೋಡಿರಿ ಪೂರ್ತಿ ಖುಷಿ ಅಂದ್ರೆ ಖುಷಿ. ಆಕಿ ಗೋಬಿನ ಆರ್ಡ್ರ್ ಮಾಡೋಣ, ಫಿಂಗರ್ ಚಿಪ್ಸ್ ಅಂತ ಕೇಳಿದ್ಲು. ಗೋಬಿ ತರಿಸಿದ್ವಿ, ಊಟ ಮಾಡಿದ್ವಿ. ಎಲ್ಲ ಊಟ ಕೂಡ ತುಂಬ ಚೆನ್ನಾಗಿತ್ತು, ರುಚಿ ಕೂಡ ತುಂಬ ಚೆನ್ನಾಗಿತ್ತು. ಇದು ಯಾವುದಂದ್ರೆ ನಮ್ಮ ಬಾದಾಮಿ ಅಂತ ಹೋಟೆಲ್ ಐತಿ, ಮೇನ್ ರೋಡಲ್ಲಿನೇ ಐತಿ ಇದು, ಬನಶಂಕರಿಗೆ ಹೋಗುವಲ್ಲಿ. ತುಂಬ ಚೆನ್ನಾಗೈತಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಆದ ನಂತರ ಮತ್ತು ಐಸ್ ಕ್ರೀಮ್ ಸ್ವಲ್ಪ ತೊಗೊಂಡ್ರಾಯ್ತು ಅಂತ ಐಸ್ ಕ್ರೀಮ್ ತೊಗೊಂಡು ನನ್ನ ಮಕ್ಳು ಐಸ್ ಕ್ರೀಮ್ ಬೇಕಂತ ಕೇಳಿದರೆ, ಶೆಕೆ ಒಳಗೆ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಥಂಡಿ ಒಳಗೆ ಐಸ್ ಕ್ರೀಮ್ ತಿನ್ನೋದು ಇರ್ತೈತಲ್ಲ, ಅದೊಂಥರ ಮಜಾನೇ ಬೇರೆ ಇರ್ತೈತಿ. ಹಾಗಾಗಿ ಎಲ್ಲರೂ ಸೇರಿ ಐಸ್ ಕ್ರೀಮ್ ತಿಂದ್ವಿ. ಈ ಸತಿ ಯಾವುದೇ ಬರ್ಡೇ ಸೆಲೆಬ್ರೇಷನ್ ಮಾಡಲಿಲ್ಲ ನಾವು, ವರ್ಷ ಮಾಡ್ತಿದ್ವಿ ಇಬ್ಬರು ಸೇರಿ ಒಂದೇ ಕಡೆ. ಇದೇನು ಫೋಟೋ ಹಾಕೇನಲ್ಲ, ಹೋದ ಸತಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಈ ಸತಿ ಕೇಕ್ ಕಟ್ಟಿಂಗ್ ಇಲ್ಲಾರ್ದ ಏನೇನೋ ಒಂಥರ ಬಣ್ಣ ಅನ್ಸಾಂತಿತ್ತು. ಹಾಗಾಗಿ ಹೋದ ಸತಿ ಇದ್ದಂಥ ಫೋಟೋಸನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀವಿ. ಹೋದ ಸತಿ ನಾವು ಮನೆಯಲ್ಲೇ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನೋಡಿರಿ. ಬರ್ತ್ಡೇ ಸೆಲೆಬ್ರೇಷನ್ ಹೇಗಿದೆ ಅಂತ ಹೇಳ್ರಿ. ಈ ಸತಿ ಮಾಡಲಿಲ್ಲ, ಹೋದ ಸತಿ ಫೋಟೋಸನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಸತಿನೂ ಕೇಕ್ ಕಟ್ಟಿಂಗ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ್ವಿ, ಆದರೆ ಇಲ್ಲಲ್ಲ, ಅದಕ್ಕೆ ಹೋದ ಸತಿದನ್ನು ನಿಮಗೆ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ. ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಮತ್ತು ನಾವು ಬಾದಾಮಿಯೊಳಗೆ ನಾವು ಅಲ್ಲಿ ಮ್ಯಾನ್ ಬಸ್ತಿ ಐತಲ್ಲ, ಅಲ್ಲೆಲ್ಲ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ವಿ. ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬಂದ್ರಾಯ್ತು ಅಂತ ರೆಡಿಯಾಗಿ ಟಿಫನ್ ಎಲ್ಲ ಇಲ್ಲೇ ಬನಶಂಕರಿ ಒಳಗೆ ನಾವು ಮುಗಿಸ್ಕೊಂಡು ಇವಾಗ ನಾವು ಹೊಂಟೀವಿ ಬಾದಾಮಿ ಮ್ಯಾನ್ ಬಸ್ತಿಗೆ. ಅಲ್ಲೆಲ್ಲ ನೋಡ್ಕೊಂಡು ಬಂದ್ರಾಯ್ತು ಅಂತ ಅಲ್ಲೆಲ್ಲರೂ ಅಂತಿದ್ರು ಫುಲ್ ಮಂಕಿ ಇತ್ತು. ನಾವು ಇಲ್ಲೇನು ಸ್ಕೂಲ್ ಟೈಮಲ್ಲಿ ಹೋಗಿದ್ವಿ. ಇವಾಗ ನೋಡ್ರಿ ಬಾದಾಮಿ ಎಂಟ್ರೆನ್ಸಿಗೆ ಹೋಗ್ತಾಯಿದ್ದೀವಿ. ಅಂದರೆ
ಅಲ್ಲೇ ಗುಡ್ಡದ ಕಡೆ ಹೊಂಟೇವಿ. ಎಲ್ಲೈತಿ ಗುಡ್ಡ, ಯಾವಾಗ ಹೋಗೋದು ಅವ್ರಿಗೆ ಹಿಂದಿನ ದಿವಸನ ಹೇಳಿದ್ವಿ ಮಕ್ಕಳಿಗೆ. ಹಾಗಾಗಿ ಯಾವಾಗ ಹೋಗೋದು ಮಂಕಿ ಇರ್ತಾವಂತ ಫುಲ್ ಕ್ಯೂರಿಯಾಸಿಟಿ ಒಳಗೆ ಕುಂಡ್ಯಾಡಕ್ಕೆ ಕುಂತ್ಬಿಟ್ಟಿದ್ರು ಅವ್ರು. ಹಾಗಾಗಿ ನಾವು ಹೋದ್ವಿ. ಇಲ್ಲೇ ಹೋದಾದ ನಂತರ ನೋಡ್ರಿ ತುಂಬ ಒಳಗಡೆ ಚೆನ್ನಾಗೈತಿ. ನಾವು ಸ್ಕೂಲ್ ಟೈಮಲ್ಲಿ ಇಲ್ಲೇ ಬಂದಿದ್ವಿ, ಪೂರ್ತಿ ಮೇಲ್ಗಡೆ ಹೋಗಿದ್ವಿ, ತುಂಬ ಖುಷಿ ಇತ್ತು. ಆದರೆ ಈ ಸತಿ ಫ್ಯಾಮ್ಲಿ ಜೊತೆ ಹೊಂಟೇವಲ್ಲ ನಾವು, ಮೊದಲು ಮೆಮೊರೀಸ್ ಏನಿರ್ತಾವಲ್ಲ ಅವು ನೆಕ್ಸ್ಟ್ ಟೈಮ್ ಹೋದಾಗ ಅವು ಮರುಕಳಿಸ್ತಾವಂತಾರಲ್ಲ, ಆ ರೀತಿ ಆಗಿಬಿಡ್ತೈತಿ. ಸ್ಕೂಲ್ ಟೈಮಲ್ಲಿ ಹೋಗಿದ್ದಕ್ಕೆ, ಫ್ಯಾಮ್ಲಿ ಜೊತೆ ಬಂದಿದ್ದಕ್ಕೆ ಭಾಳ ನೆನಪಾಗ್ತೈತಿ. ಅವಾಗ ನಾವೇನು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ವಲ್ಲ, ಈಗ ಫ್ಯಾಮ್ಲಿ ಜೊತೆ ಬಂದೇವಿ ಅಂತ. ಈ ರೀತಿ ನೋಡ್ರಿ ಗುಡ್ಡ ಐತಿ, ತುಂಬ ಚೆನ್ನಾಗೈತಿ. ಇದು ಒಳಗಡೆ ಫುಲ್ ತಂಪು ಐತಿ, ಗುಡಿ ಎಲ್ಲ ಅದ ಒಳಗಡೆ. ಹಾಗಾಗಿ ಮೇಲ್ಗಡೆ ಹತ್ತಿ ಹೋಗ್ಬೇಕಂತ ನಾವಿಲ್ಲಿ ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿ ಕೂಡ ಟಿಕೆಟ್ ತೆಗಿಸ್ಬೇಕಂತ ನಮ್ಮ ಮನೆಯವ್ರು ತೆಗಿಸ್ಲಿಕ್ಕೆ ಹೋಗ್ಯಾರ. ಇವಾಗ ನೋಡ್ರಿ ಯಾವ ರೀತಿ ಐತಿ ಹೊರಗಡೆ ಅಂತ ತೋರಿಸ್ತೀವಿ. ಸ್ವಲ್ಪ ಒಂದು 10 ಮೆಟ್ಲನೇನೋ ಅದಾವು, ಹೋಗಿ ಮೇಲ್ಗಡೆ ಹತ್ತಿ ಹೋಗ್ಬೇಕು. ಮೆಟ್ಲ ಅದಾವು. ಈ ರೀತಿ ನೋಡ್ರಿ ಪೂರ್ತಿ ಹತ್ತಿ ಹೋಗ್ಬೇಕು. ಕಾಲು ಫುಲ್ ನೋಸ್ತವ್ರಿ ಹತ್ತಿ ಹೋಗ್ಬೇಕಂದ್ರೆ. ನನ್ನ ಮಗಳು ಹತ್ತಾಳೆ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಅವ್ರ ಅತ್ತಿ ಜೊತೆ ಕುಂಡಾಡ್ಕೊಂಡು ಹತ್ತಿಲ್ಲರಿ. ಇಲ್ಲಿ ಗುಡಿ ನೋಡ್ರಿ ಎಷ್ಟು ಚೆನ್ನಾಗೈತಿ. ಒಳಗಡೆ ಗುಡಿ ಒಳಗೆ ಫುಲ್ ತಂಪು ಅನಿಸ್ತೈತಿ, ಹೊರಗಡೆ ಹೋದ್ರೆ ಫುಲ್ ಸೆಕೆ ಅನಿಸ್ತೈತಿ. ಗುಡಿ ಒಳಗೆ ನಿಂತ್ರಷ್ಟ ಫುಲ್ ತಂಪು ಅನಿಸ್ತೈತಿ. ಅಲ್ಲಿ ಫುಲ್ ಖಾಲಿ ಇರೋದ್ರಿಂದ ಎಕ್ಕೋ ಸೌಂಡ್ ಬರ್ತೈತಿ. ನನ್ನ ಮಗ ಫುಲ್ ಖುಷಿಲಿಂದ ಓಡಾಡ ಅಂತಿದ್ರೆ. ಮಂಕಿಗಳು ಭಾಳ ಅಂದ್ರೆ ಭಾಳ ಮಂಕಿಗಳು ಅದಾವ್ರಿ ಇಲ್ಲಿ. ಪಾಪ ಒಂದಿಬ್ಬರು ಅಂಟಿಗಳು ತಲೆಯೊಳಗೆ ಹೂವು ಹಾಕ್ಕೊಂಡು ಕುಂತಿದ್ರಿ. ಅವ್ರ ತಲೆಯೊಳಗಿನ ಹೂವು ಕೂಡ ಬಿಡಲಿಲ್ಲ ಮಂಕಿಗಳು. ಹಿಂದ್ಗಡೆ ಬಂದು ಪಕ್ಕನ ಕಿತ್ಕೊಂಡು ಹೋಗ್ಬಿಟ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವರು ಕುಂತಾರ ಸುಮ್ಮನೆ. ಅವ್ರಿಗೆ ಹಿಂದ್ಗಡೆ ಬಂದು ಜಗ್ಗುತ್ಲೇನ ಫುಲ್ ಹೆದರಿ ಚೀರಾಡ್ಬಿಟ್ರು ಅವರು. ನಾವು ಏನಾತಪ್ಪ ಅಂತ ತಿರುಗಿ ನೋಡೋಗಡ್ಲೆ ಮಂಕಿಗಳು ಬಂದು ಹೂವು ಕಿತ್ಕೊಂಡು ಹೋಗ್ಬಿಟ್ಟು ಅವ್ರ ತಲೆಯೊಳಗಿಂದ. ಇಲ್ಲಿ ನೋಡ್ರಿ ಗುಡ್ಡದ ಮೇಲೆ ಹತ್ತಿದ ತಕ್ಷಣ ಇಲ್ಲೊಂದು ಹೊಳೆ ಐತಿ, ಅಂದ್ರೆ ಹೊಂಡ ಐತಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ, ಫುಲ್ ಗುಡ್ಡ ಆದಮೇಲೆ ವ್ಯೂ, ಕೆಳಗಡೆ ನೀರು ತುಂಬ ಚೆನ್ನಾಗಿ ಅನಿಸ್ತೈತಿ. ಈ ಥರ ನೇಚರ್ ನೋಡಲಿಕ್ಕೆ ಒಂಥರ ಸಮಾಧಾನ ಅನ್ನಿಸ್ತೈತಿ. ಈ ಥರ ನೋಡ್ರಿ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕುಂತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಹತ್ತಿ ನೋಡಿಕೊಂಡು ಬಂದ್ವಿ. ಮಕ್ಕಳು ಕೂಡ ತುಂಬ ಖುಷಿಯೊಳಗಿದ್ರಲ್ಲೆಲ್ಲ. ಮಂಕಿ ನೋಡಿ ತುಂಬ ಖುಷಿ ಒಳಗೆ ಅವರು ಕುಂಡಾಡಕ್ಕೆ ಕುಂತಿದ್ದೆ. ಮಂಕಿ ಒಂದು ನೀರಿನ ಬಾಟಲ್ ಕೂಡ ಬಿಡವಲ್ಲು ಮಂಕಿ. ಅಷ್ಟು ಕೈಯೊಳಗೆ ನೀರಿನ ಬಾಟಲ್ ಹಿಡ್ಕೊಂಡ್ವಿ ಅಂದ್ರೂ ಅದನ್ನು ಗಬಕ್ಕನ ಬಂದು ಕಸ್ಕೊಂಡು ಹೋಗಿ ತಾನೇ ಓಪನ್ ಮಾಡಿ ನೀರು ಕುಡಿತಾ ಇದ್ವು ಮಂಕಿಗಳು. ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಅನ್ನಿಸ್ತೆ ನಾವು ಏನಾರು ಸ್ವಲ್ಪ ತರಬೇಕಾಗಿತ್ತು, ಮಂಕಿಗಳಿಗೆ ಹಾಕಕ್ಕೆ ಬರ್ತಿತ್ತಂತ ನಾವೇನು ಒಯ್ದಿದ್ದಿಲ್ಲ. ಜಸ್ಟ್ ನೀರಿನ ಬಾಟಲ್ ಒಂದು ಮಕ್ಕಳಿಗೆ ಕೇಳ್ತಾರಂತ ಇಟ್ಕೊಂಡು ಹೋಗಿದ್ವಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಗುಡಿ ಅದಾವು, ಭಾಳ ಚೆನ್ನಾಗ್ಯದವು. ಮತ್ತು ಅಲ್ಲೇನು ಕಲ್ಲಿಂದ ಕೆತ್ತನೆ ಏನೈತಲ್ಲ, ಮೊದ್ಲಿಂದ ಶಿಲ್ಪಿಗಳು ಏನು ಮಾಡ್ಯಾರಲ್ರಿ, ಭಾಳ ಅಪರೂಪ ರೀ ಅದು. ಭಾಳ ಚೆನ್ನಾಗೈತಿ. ಈಗಿನ ಕಾಲದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ಬೋದು. ಆ ಕಾಲದಲ್ಲಿ ಏನು ಮಾಡ್ಯಾರಲ್ಲ, ವಿಷ್ಣು, ಮಹೇಶ್ವರ ಮತ್ತು ಗರುಡ, ಈ ರೀತಿ ಎಲ್ಲ ಮೂರ್ತಿಗಳನ್ನು ಕೆತ್ತನೆ ಮಾಡ್ಯಾರ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತವೆ. ಮಕ್ಕಳಿಗೆ ಅವಾಗವಾಗ ಈ ರೀತಿ ನಾವು ತೋರಿಸ್ತಿರ್ಬೇಕು, ಅವ್ರಿಗೆ ಗೊತ್ತಾಗ್ತೈತಿ ಮೊದಲಿನ ಕಾಲದಲ್ಲಿ ಹೆಂಗಿತ್ತು ಏನು ಶಿಲ್ಪಕಲೆಗಳೆಲ್ಲ ಅಂಥೇಳಿ. ಅವ್ರ ಬುಕ್ಸಲ್ಲಿ ಓದ್ತಾರ. ಅದನ್ನು ಅವ್ರಿಗೆ ಡೈರೆಕ್ಟಾಗಿ ನಾವು ತೋರಿಸಿದ್ವಿ ಅಂದ್ರೆ ಅವ್ರಿಗೆ ಒಂಥರ ನಾಲೆಜ್ ಬಂದಂಗೆ ಆಗ್ತೈತಿ. ಅವಾಗವಾಗ ಈ ರೀತಿ ಪ್ಲೇಸಸ್ಗೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಮತ್ತು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರಾಗಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹೊರಗಡೆ ಭಾಳ ತಂಪೈತಿ, ಎಲ್ಲರೂ ಹುಷಾರಾಗಿರ್ರಿ, ಬೆಚ್ಚಗಿರ್ರಿ, ಮಕ್ಕಳನ್ನ ಬೆಚ್ಚಗಾಗಿಡ್ರಿ. ಮತ್ತು ಮುಂದಿನ ವಿಡಿಯೋ ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.